ಹಿಂದಿನ ಅವಧಿಯಲ್ಲಿ ಅರಬ್ ಭೂಗೋಳ ಶಾಸ್ತ್ರಜ್ಞರು ಮಧ್ಯಯುಗದ ಭೂಗೋಳ ಶಾಸ್ತ್ರಕ್ಕೆ ಹೇಗೆ ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿದ್ವಿ. ಅರಬ್ಬರು ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ಅಲ್ಲೇ ನಾವು ಈಗಾಗಲೇ ನೋಡಿದ್ದೇವೆ. ಉದಾಹರಣೆಗೆ ಅವರು ಪ್ರಾಚೀನ ಭೌಗೋಳಿಕ ಜ್ಞಾನವನ್ನು ಸಂರಕ್ಷಣೆಯನ್ನು ಮಾಡ್ತಾರೆ. ಖಗೋಳ ಶಾಸ್ತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದರು, ಅದನ್ನು ಅಭಿವೃದ್ಧಿಪಡಿಸ್ತಾರೆ. ಹಾಗೆಯೇ ಗಣಿತ ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಅವರು ಪ್ರಮುಖವಾಗಿ ಕಾರಣೀಭೂತರಾಗ್ತಾರೆ. ಆಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಶುದ್ಧ ರೂಪದೊಳಗೆ ಅವರು ಎಣಿಕೆ ಮಾಡ್ತಾರೆ. ಹಿಂದೆ ಗ್ರೀಕೋ ರೋಮನರ ಅವಧಿಯಲ್ಲಿ ತಯಾರಾಗಿದ್ದಂತಹ ನಕ್ಷೆಗಳನ್ನು ವೈಜ್ಞಾನಿಕ ಮಾದರಿಯಲ್ಲಿ ಮಾರ್ಪಾಡು ಮಾಡಿ ಹೊಸ ನಕ್ಷೆಗಳನ್ನು ತಯಾರು ಮಾಡಿ ನಕ್ಷಾಕಲೆಯನ್ನು ಜೀವಂತವಾಗಿರ್ತಾರೆ. ಮುಂದೆ ಭೌಗೋಳಿಕ ವರ್ಣನೆಯ ಗ್ರಂಥಗಳನ್ನು ರಚನೆಯನ್ನು ಮಾಡ್ತಾರೆ. ಅವುಗಳು ಆ ಒಂದು ಅವಧಿಯೊಳಗೆ ಈ ವಿಷಯವು ಅಭಿವೃದ್ಧಿ ಹೊಂದಲಿಕ್ಕೆ ಹೆಚ್ಚು ಕಾರಣೀಭೂತವಾಗಿ ಪರಿಣಮಿಸುತ್ತವೆ. ಹಾಗಾದರೆ ಗ್ರೀಕೋ ರೋಮನ್ನರ ತರುವಾಯ ಅಂಧಕಾರದ ಯುಗ ಬರುತ್ತೆ. ಅಂಧಕಾರದ ಯುಗದಲ್ಲಿ ಅರಬ್ಬರು ಕ್ರಮೇಣ ಪ್ರಬುದ್ಧಮಾನಕ್ಕೆ ಬರ್ತಾ ಇರ್ತಾರೆ. ಆ ಅವಧಿಯಲ್ಲಿಯೇ, ಅಂಧಕಾರದ ಅವಧಿಯಲ್ಲಿಯೇ ಅರಬ್ಬರು ಪೂರ್ವದ ಪ್ರದೇಶಗಳೊಂದಿಗೆ ಸಂಪರ್ಕವನ್ನು ಬೆಳೆಸ್ತಾ ಇರ್ತಾರೆ. ಉದಾಹರಣೆಗೆ ಭಾರತದೊಂದಿಗೆ ಚೀನಾದೊಂದಿಗೆ ಸಂಪರ್ಕ ಬೆಳೆಸ್ತಾನೆ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತ ಭಾಷೆಯ ಗ್ರಂಥಗಳನ್ನು, ಚೀನೀಯರ ಮಾಹಿತಿಗಳನ್ನು ಪಡಿತಾನೆ ಇರ್ತಾರೆ. ಅವುಗಳನ್ನು ತಮ್ಮಲ್ಲಿಗೆ ತಗೊಂಡು ಹೋಗ್ತಿರ್ತಾರೆ. ಮುಂದೆ ತಾವು ಪ್ರಬುದ್ಧಮಾನಕ್ಕೆ ಬಂದು ಬಾಗ್ದಾದಿನಲ್ಲಿ ವಿದ್ಯಾಕೇಂದ್ರವನ್ನು ಸ್ಥಾಪನೆ ಮಾಡಿ ಅದೊಂದು ಜಗತ್ತಿನಲ್ಲಿಯೇ ಪ್ರಸಿದ್ಧವಾದ ಜ್ಞಾನದ ಕೇಂದ್ರವಾಗಿ ಪರಿಣಮಿಸುವಂತೆ ಮಾಡಿ ಅಲ್ಲಿ ಜಗತ್ತಿನಾದ್ಯಂತ ಇರುವಂತಹ ಪ್ರಮುಖ ವಿದ್ವಾಂಸರನ್ನು ಕರೆಸಿ ಎಲ್ಲ ಕೃತಿಗಳನ್ನು ಅರಬ್ ಭಾಷೆಗೆ ಭಾಷಾಂತರಗೊಳಿಸ್ತಾರೆ. ಹೀಗೆ ಅವರು ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡ್ತಾರೆ. ಹಾಗಾದರೆ ಈ ಭೂಗೋಳ ಶಾಸ್ತ್ರದ ವಿಷಯದಲ್ಲಿ ಅರಬ್ಬರಿಗೆ ಅಷ್ಟೊಂದು ಹೆಚ್ಚಿನ ಆಸಕ್ತಿ ಬರಲಿಕ್ಕೆ ಕಾರಣಗಳು ಏನು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಯಾಕೆಂದ್ರೆ ಇವರ ಹಿಂದೆ ಇರುವಂಥ ಅವಧಿ ಯಾವುದು? ಕತ್ತಲೆ ಯುಗ, ಡಾರ್ಕ್ ಏಜ್. ವೈಜ್ಞಾನಿಕ ಮತ್ತು ಭೌಗೋಳಿಕ ಮಾಹಿತಿಗಳು ಸಂಪೂರ್ಣ ಧಾರ್ಮಿಕ ನಂಬಿಕೆಯ ಮೇಲೆ ಪ್ರತಿಪಾದಿಸಲ್ಪಡ್ತವೆ. ಅದನ್ನೇ ಏನಾದರೂ ಅರಬ್ಬರು ಮುಂದುವರ್ಸ್ಕೊಂಡು ಬಂದಿದ್ರೆ ಭೂಗೋಳ ಶಾಸ್ತ್ರವಾಗಲಿ, ಯಾವುದೇ ಒಂದು ವಿಜ್ಞಾನವಾಗಲಿ, ಭೌಗೋಳಿಕ ಜ್ಞಾನವಾಗಲಿ ಅಭಿವೃದ್ಧಿ ಹೊಂದುತ್ತಾ ಇರ್ತಿದ್ದಿಲ್ವೋ ಏನೋ. ಆದ್ರೆ ಇವರು ಏನು ಮಾಡ್ತಾರೆ, ಪುನಃ ಆ ಕತ್ತಲ ಯುಗವನ್ನು ದಾಟಿ ಮತ್ತೆ ವೈಜ್ಞಾನಿಕ ಮಾದರಿಯಲ್ಲಿ ಭೌಗೋಳಿಕ ಅನ್ವೇಷಣೆಗಳನ್ನು ಮಾಡ್ತಾರೆ. ಭೌಗೋಳಿಕ ಜ್ಞಾನವನ್ನು ಮತ್ತೆ ವೈಜ್ಞಾನಿಕ ರೂಪಕ್ಕೆ, ವೈಜ್ಞಾನಿಕ ಹಿನ್ನೆಲೆಗೆ ಇವರು ತಗೊಂಡು ಬರ್ತಾರೆ. ಹಾಗಾದ್ರೆ ಇವರಿಗೆ ಆ ಆಸಕ್ತಿ ಏಕೆ ಇತ್ತು, ಹೇಗೆ ಇತ್ತು, ಅಥವಾ ಇವರ ಆಸಕ್ತಿಯ ಕಾರಣಗಳು ಏನು ಅನ್ನೋದನ್ನು ನೋಡಿದರೆ ಇಲ್ಲಿ ಒಂದು 10 ಅಂಶಗಳನ್ನು ವಿದ್ವಾಂಸರು ನೀಡ್ತಾರೆ. ಅರಬ್ಬರಿಗೆ ಭೂಗೋಳ ಶಾಸ್ತ್ರದಲ್ಲಿ ಆಸಕ್ತಿ ಇರಲಿಕ್ಕೆ ಕಾರಣಗಳು ಏನು ಅಂತೇಳಿ ನೋಡಿದಾಗ ಅವುಗಳು ಯಾವಪ್ಪ ಅಂದ್ರೆ, ಅರಬ್ಬರ ವಿಸ್ತೃತವಾದ ಸಾಮ್ರಾಜ್ಯ, ಆ ಸಾಮ್ರಾಜ್ಯದಲ್ಲಿರುವಂತಹ ಸುಗಮವಾದ ಮತ್ತು ಉದ್ದವಾದ ಸಾರಿಗೆ ಮಾರ್ಗಗಳು, ಅರಬ್ಬರಲ್ಲಿರುವಂತಹ ವ್ಯಾಪಾರಿ ಮನೋಭಾವನೆ, ಅರಬ್ಬರು ಗ್ರೀಕ್ ಸಾಮ್ರಾಜ್ಯದ ಮೇಲೆ ಸಾಧಿಸಿದಂಥ ಒಂದು ವಿಜಯ, ಭಾರತೀಯ ಸಂಸ್ಕೃತಿಯೊಂದಿಗೆ ಅರಬ್ಬರು ಹೊಂದಿದ್ದಂತಹ ಸಂಪರ್ಕ, ಅರಬ್ಬರಲ್ಲಿರುವಂತಹ ಕುತೂಹಲಕಾರಿ ಮತ್ತು ಮುಕ್ತವಾದ ಮನಸ್ಸು, ಅರಬ್ಬರ ಇಸ್ಲಾಂ ಸಹೋದರತ್ವ, ಅವರ ಧಾರ್ಮಿಕ ಪ್ರವಾಸಗಳು, ಅರಬ್ ಸಾಮ್ರಾಜ್ಯದಲ್ಲಿರುವಂತಹ ಶುಭ್ರವಾದ ಆಕಾಶ ಮತ್ತು ಅರಬ್ಬರ ಸಾಗರಯಾನಗಳು, ಇವುಗಳು ಭೂಗೋಳ ಶಾಸ್ತ್ರದ ವಿಕಾಸಕ್ಕೆ ಕಾರಣೀಭೂತವಾಗ್ತವೆ. ಆ ಅಂಶಗಳನ್ನು ಒಂದೊಂದನ್ನಾಗಿ ನೋಡ್ತಾ ಹೋಗೋಣ. ಫಸ್ಟ್, ಮೊದಲನೇದು ವಿಸ್ತೃತವಾದ ಸಾಮ್ರಾಜ್ಯ. ಅರಬ್ಬರು ವಿಸ್ತೃತವಾದ ಸಾಮ್ರಾಜ್ಯವನ್ನು ಹೊಂದಿದ್ದರು. ಅಂದ್ರೆ ಅವರು ಆ ಪ್ರಪಂಚದ ಮಧ್ಯ ಭಾಗದಿಂದ ತಮ್ಮ ಸುತ್ತಲೂ ಇರುವಂತಹ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಪ್ರದೇಶವನ್ನು ನಿರಂತರವಾಗಿ ಗೆಲ್ತಾ ಹೋಗ್ತಾರೆ. ದೀರ್ಘ ಅವಧಿಯಲ್ಲಿ ಆಳ್ವಿಕೆ ಮಾಡಿರುವಂತಹ ಈ ಅರಬ್ಬರು 7ನೇ ಶತಮಾನದಿಂದ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಿ ಚೀನಾದವರೆಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ. ಅಂದರೆ ಆಫ್ರಿಕಾ, ಯುರೋಪ್
ಏಷ್ಯಾ 3 ಖಂಡಗಳಲ್ಲಿ ಅರಬ್ ಸಾಮ್ರಾಜ್ಯ ವಿಸ್ತಾರಗೊಳ್ಳುತ್ತದೆ. ಹಾಗಾದ್ರೆ ಇವರು ಅಟ್ಲಾಂಟಿಕ್ನಿಂದ ಚೀನಾದವರೆಗೆ ಸಾಮ್ರಾಜ್ಯ ವಿಸ್ತಾರಗೊಳಿಸಿದಾಗ ಹೊಸ ಹೊಸ ಪ್ರದೇಶಗಳನ್ನ ಪ್ರವೇಶ ಮಾಡ್ತಾರೆ, ಹೊಸ ಹೊಸ ಕ್ಷೇತ್ರಗಳನ್ನ ಕಾಣ್ತಾರೆ. ಆ ಹೊಸ ಹೊಸ ಪ್ರದೇಶ ಮತ್ತು ಕ್ಷೇತ್ರಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಮೂಡುತ್ತದೆ. ಅವುಗಳನ್ನ ವಿವರಣೆ ಮಾಡುವಲ್ಲಿ ಅರಬ್ಬರು ತೊಡಗುತ್ತಾರೆ. ಅದು ಭೂಗೋಳ ಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಗೆ ಕಾರಣೀಭೂತವಾಗಿ ಪರಿಣಮಿಸುತ್ತದೆ. ಅಂದ್ರೆ ವಿಶಾಲವಾದ ಸಾಮ್ರಾಜ್ಯವಿರುವುದರಿಂದ ಅವರು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಹೊಸ ಹೊಸ ಪ್ರದೇಶಗಳನ್ನ, ಹೊಸ ಹೊಸ ಕ್ಷೇತ್ರಗಳನ್ನ ಕಾಣ್ತಾರೆ. ಆ ಕ್ಷೇತ್ರಗಳ ಬಗ್ಗೆ, ಅಲ್ಲಿರುವಂತಹ ವಿಭಿನ್ನ ಪರಿಸರದ ಬಗ್ಗೆ ಅತ್ಯಂತ ಕುತೂಹಲ ಮೂಡುತ್ತದೆ. ಆ ಕುತೂಹಲ ಮೂಡಿದ ಕಾರಣ ಅದು ಗ್ರಂಥದ ರಚನೆಗೆ ಆಸಕ್ತಿಯನ್ನು ಹೊಂದಲಿಕ್ಕೆ ಕಾರಣೀಭೂತವಾಗುತ್ತದೆ. ಹಾಗಾಗಿ ಈ ವಿಸ್ತೃತ ಸಾಮ್ರಾಜ್ಯವೇ ಅರಬ ಭೂಗೋಳ ಶಾಸ್ತ್ರಜ್ಞರ ಭೂಗೋಳ ಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಗೆ ಕಾರಣಗಳಲ್ಲಿ ಮೊದಲನೇದಾಗಿ ಪರಿಣಮಿಸಿದೆ. ಎರಡನೇ ಅಂಶ ಸುಗಮವಾದ ಮತ್ತು ಉತ್ತಮವಾದ ಸಾರಿಗೆ ಜಾಲಗಳು. ಅಂದ್ರೆ ರಸ್ತೆಗಳು ಇತ್ತು, ಈಗಿನ ರೈಲು ಮಾರ್ಗ ಮತ್ತು ಬೇರೆ ವಾಯು ಸಾರಿಗೆ ಇತ್ತಿದ್ದೇನೆ ಇಲ್ಲ. ಹಾಗಾದ್ರೆ ಆಗ ರಸ್ತೆಗಳು ಸಾಕಷ್ಟು ಉದ್ದವಾಗಿದ್ದು ಅಂತ. ಯಾಕಂತಂದ್ರೆ ರೋಮನ್ನರಿಗಿಂತ ಮೊದಲು ಇದ್ದಂತಹ ಅರಬ್ಬರಿಗಿಂತ ಮೊದಲು ಇದ್ದಂತಹ ರೋಮನ್ನರು ತಮ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇಡೀ ಆ ಪ್ರದೇಶದಾದ್ಯಂತ ಸಾಕಷ್ಟು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರಂತವರು. ಆ ರೋಮನ್ನರ ಅವಧಿಯಲ್ಲಿ ನಿರ್ಮಾಣವಾದಂತಹ ರಸ್ತೆಗಳೇ ಅರಬ್ಬರಿಗೆ ಸಾಕಷ್ಟು ಉಪಯುಕ್ತವಾಗಿ ಪರಿಣಮಿಸಿಬಿಟ್ಟವು. ಅವು ಸರಳವಾಗಿ ಬಿಡ್ತವರಿಗೆ. ಮೊದಲೇ ಮಾರ್ಗಗಳು ಇದ್ದವು. ಇವರ ಸಂಚಾರಕ್ಕೆ, ಪ್ರವಾಸಕ್ಕೆ ಆ ರೋಮನ್ನರ ರಸ್ತೆಗಳು ಹೆಚ್ಚು ಸೂಕ್ತವಾಗಿ ಪರಿಣಮಿಸಿಬಿಟ್ಟವು. ಜೊತೆಗೆ ಅರಬ್ಬರು ಆಗ್ನೇಯ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾಗಳಲ್ಲಿ ರೋಮನ್ನರಿಂದ ನಿರ್ಮಾಣವಾಗಿರುವಂತಹ ರಸ್ತೆಗಳನ್ನ ಮತ್ತಷ್ಟು ಅಭಿವೃದ್ಧಿಪಡಿಸ್ತಾರೆ. ಅವುಗಳ ಗುಣಮಟ್ಟವನ್ನು ಸುಧಾರಣೆ ಮಾಡೋದಿರಲಿ, ಉದ್ದವನ್ನು ಹೆಚ್ಚಿಸುವುದಿರಲಿ, ಹೀಗೆ ರೋಮನ್ನರಿಂದ ಬಂದಂತಹ ಸಾರಿಗೆ ವ್ಯವಸ್ಥೆಯನ್ನು ಇವರು ಅಭಿವೃದ್ಧಿಪಡಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ಸ್ವತಃ ಅರಬ್ಬರು ಮರುಭೂಮಿ ಪ್ರದೇಶದಾದ್ಯಂತ ಒಂಟೆ ಮಾರ್ಗಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಆಗ ಒಂಟೆಗಳ ಮೂಲಕ ಅವರು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡಲಿಕ್ಕೆ ಸೂಕ್ತವಾಗ್ತದೆ. ಹಾಗಾಗಿ ಸುಗಮವಾದ ಸಾರಿಗೆ ಮಾರ್ಗಗಳು ಅವರಿಗೆ ದೊರೆತವೆ. ಆಮೇಲೆ ಅತ್ಯಂತ ಉದ್ದವಾದ, ಅಂದ್ರೆ ಸಾಮ್ರಾಜ್ಯ ವಿಸ್ತಾರವಾಗಿರುವ ಕಾರಣ ಉದ್ದವಾದ ರಸ್ತೆಗಳು ಅವರಿಗೆ ದೊರೆತವೆ. ಅವುಗಳು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಅತ್ಯಂತ ಸರಾಗವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲವಾಗಿ ಪರಿಣಮಿಸ್ತವೆ. ಹಾಗಾಗಿ ಅವರಿಗೆ ಭೌಗೋಳಿಕ ಜ್ಞಾನವನ್ನು ಸಂಗ್ರಹ ಮಾಡುವಲ್ಲಿ ಈ ಸಾರಿಗೆ ವ್ಯವಸ್ಥೆ ಏನಿದೆಯಲ್ಲ ಸಂಪೂರ್ಣ ಪೂರಕವಾಗಿ ಅವರಿಗೆ ಪರಿಣಮಿಸಿತ್ತು. ಇನ್ನು ಮೂರನೇ ಅಂಶ ವ್ಯಾಪಾರಿ ಮನೋಭಾವನೆ. ಅರಬ್ಬರು ವ್ಯಾಪಾರಿ ಮನೋಭಾವನೆಯನ್ನು ಹೊಂದಿದ್ದಂತಹ ವ್ಯಕ್ತಿಗಳು. ವ್ಯಾಪಾರಿ ಮನೋಭಾವನೆಯಿಂದಲೇ ತಮ್ಮ ಮೂಲ ಪ್ರದೇಶವನ್ನ ವಿಸ್ತಾರಗೊಳಿಸ್ತಾ ಬರ್ತಾರೆ. ವ್ಯಾಪಾರಿ ಮನೋಭಾವನೆ ಇಟ್ಟುಕೊಂಡು ಹೋಗೋದು, ಆ ಪ್ರದೇಶವನ್ನ ದಾಳಿ ಮಾಡಿ, ಆಕ್ರಮಣ ಮಾಡಿ ತಮ್ಮ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು. ಇಂತಹ ಒಂದು ಭಾವನೆಯನ್ನು ಹೊಂದಿದ್ದಂತಹ ಅರಬ್ಬರು ವ್ಯಾಪಾರಿ ಮನೋಭಾವನೆಯಿಂದಾಗಿ ಸಾಮ್ರಾಜ್ಯವನ್ನು ಕ್ರಮೇಣ ವಿಸ್ತರಿಸ್ತಾ ಹೋಗ್ತಾರೆ. ಕಾಲಕ್ರಮೇಣ ಅರಬಸ್ತಾನ, ನಂತರ ಟರ್ಕಿ, ಅಫ್ಘಾನಿಸ್ತಾನ, ಸುಡಾನ್, ಲೆಬನಾನ್, ಇರಾನ್, ಇರಾಕ್, ಸಿರಿಯಾ, ಈಜಿಪ್ಟ್, ಲಿಬಿಯಾ, ಜೋರ್ಡಾನ್ ಮೊದಲಾದ ಪ್ರದೇಶಗಳು ಅರಬ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳ್ತವೆ. ಹಾಗಾದ್ರೆ ಆ ಇಷ್ಟು ಪ್ರದೇಶಗಳನ್ನು ವಿಲೀನಗೊಂಡಾಗ ಅಲ್ಲಿ ಅರಬ್ ಸಾಮ್ರಾಜ್ಯ ಸಾಕಷ್ಟು ದೊಡ್ಡದಾಗಿ ಪರಿಣಮಿಸುತ್ತದೆ. ಜೊತೆಗೆ ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾದ ಪ್ರದೇಶಗಳೊಡನೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸಹಿತ ಇವರು ಬೆಳೆಸುತ್ತಾರೆ. ಆ ಅಂತಾರಾಷ್ಟ್ರೀಯ ವ್ಯಾಪಾರ 3 ಖಂಡಗಳಲ್ಲಿ ವಿಸ್ತರಿಸಿದ ಕಾರಣ ವ್ಯಾಪಾರದಲ್ಲಿ ಹೆಚ್ಚು ಆಸಕ್ತಿ ಮೂಡಲಿಕ್ಕೆ ಕಾರಣೀಭೂತವಾಗ್ತದೆ. ಆ ವ್ಯಾಪಾರದಲ್ಲಿನ ಹೆಚ್ಚು ಆಸಕ್ತಿಯಿಂದಾಗಿ ಅವರು ಪ್ರದೇಶದ ಪ್ರದೇಶಕ್ಕೆ ಅಲೆದಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದುವೇ ಆ ವ್ಯಾಪಾರಿ ಮನೋಭಾವನೆಯೇ ಭೌಗೋಳಿಕ ಅಧ್ಯಯನಕ್ಕೆ ಮತ್ತು ಭೂಗೋಳ ಶಾಸ್ತ್ರದ ವಿವರಣೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡುತ್ತದೆ. ಅವರು ವ್ಯಾಪಾರಕ್ಕಾಗಿ ಹೊಸ ಹೊಸ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಕಂಡಂತಹ ಒಂದು ಹೊಸ ಪರಿಸರದ ಬಗ್ಗೆ ಅವರಿಗೆ ಕುತೂಹಲ ಮೂಡುತ್ತದೆ, ಆಸಕ್ತಿ ಕೆರಳುತ್ತದೆ. ಅದೇ ಆಧಾರದ ಮೇಲಿಂದ ಅವರು ಭೌಗೋಳಿಕ ಜ್ಞಾನವನ್ನು ಕುರಿತು ವಿವರಣೆ ಮಾಡ್ತಾ ಹೋಗ್ತಾರೆ, ಗ್ರಂಥಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಅವರ ಕೊಡುಗೆ
ಅಪಾರವಾಗಿದೆ ಅಂತೇಳಿ ಹೇಳ್ತೇವೆ. ಮುಂದಿನ ಅಂಶ ಗ್ರೀಕ್ ಸಾಮ್ರಾಜ್ಯದ ಮೇಲಿನ ವಿಜಯ. ಅರಬ್ಬರು ಗ್ರೀಕ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೆ, ತಮ್ಮ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ತಾರೆ. ಹಾಗಾದ್ರೆ ಗ್ರೀಕ್ ಸಾಮ್ರಾಜ್ಯದ ಮೇಲಿನ ವಿಜಯದಿಂದಾಗಿ ಗ್ರೀಕ್ ಪ್ರದೇಶದ ಮೇಲೆ ಇವರು ಪ್ರಭುತ್ವವನ್ನು ಸಾಧಿಸಿದಾಗ ಗ್ರೀಕರಿಂದ ನಿರ್ಮಾಣವಾದಂತಹ ಭೌಗೋಳಿಕ ಗ್ರಂಥಗಳನ್ನ, ಖಗೋಳ ಗ್ರಂಥಗಳನ್ನ, ಗಣಿತೀಯ ಗ್ರಂಥ, ಈ ಅದು ಒಟ್ಟಾರೆ ಗ್ರೀಕ್ ವಿವರಣೆಯನ್ನ ಅಥವಾ ಗ್ರೀಕರ ಜ್ಞಾನವನ್ನ, ಅವರ ಗ್ರಂಥಗಳನ್ನ ತೆಗೆದುಕೊಂಡು ಬಂದು ತಮ್ಮ ಅರಬ್ ಭಾಷೆಗೆ ಭಾಷಾಂತರಗೊಳಿಸ್ತಾರೆ. ಆ ಅರಬ್ ಭಾಷೆಗೆ ಭಾಷಾಂತರಗೊಳಿಸಿ ಜ್ಞಾನವನ್ನು ಪಡೆದುಕೊಂಡು ಆ ಅರಬ್ ಭಾಷೆಯಲ್ಲಿ ಗ್ರೀಕ್ ಗ್ರಂಥಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಅನೇಕ ವಿದ್ವಾಂಸರು ತಾವು ಸ್ವಂತ ಕೃತಿಗಳನ್ನು ರಚನೆ ಮಾಡ್ತಾರೆ. ನಾವು ರೆಫರೆನ್ಸ್ ಬುಕ್ ಅಂತೀವಿ. ಕೆಲವೊಂದು ಅನೇಕ ಪುಸ್ತಕಗಳನ್ನು ಕ್ರೋಢೀಕರಿಸಿ ಅವನು ಓದಿ ನಾವೇ ನಮ್ಮದೇ ಆದಂಥ ಗ್ರಂಥ ರಚನೆ ಮಾಡ್ತೇವೆ. ಹಾಗೆ ಗ್ರೀಕ್ ಕೃತಿಗಳನ್ನ ತಮ್ಮ ಭಾಷೆಗೆ ತರ್ಜುಮೆ ಮಾಡಿಕೊಂಡು ಸ್ವತಃ ಅವುಗಳ ಆಧಾರದ ಮೇಲಿಂದ ತಮ್ಮ ಗ್ರಂಥಗಳನ್ನ ಅರಬ್ಬರು ರಚನೆ ಮಾಡ್ತಾರೆ. ಅಂದ್ರೆ ಅವರಿಗೆ ಹಿಂದೆ ಸಾಕಷ್ಟು ಗ್ರೀಕರಿಂದ ಪಡೆದಂತ ಜ್ಞಾನ ಇತ್ತು. ಅದೇನು ಒಂದು ಕೆಲಸ ಮಾಡಿದ್ರು ಅವರು ಅದನ್ನು ಭಾಷಾಂತರಗೊಳಿಸಿಕೊಂಡ್ರು, ಅದು ಅವರಿಗೆ ಸರಳವಾಗಿ ಪರಿಣಮಿಸುತ್ತದೆ. ಮುಂದೆ ಭಾರತೀಯ ಸಂಸ್ಕೃತಿಯೊಂದಿಗೆ ಅರಬ್ಬರು ಹೊಂದಿರುವಂತಹ ಸಂಪರ್ಕ. ಭಾರತೀಯ ಸಂಸ್ಕೃತಿಯೊಂದಿಗೆ ಹಿಂದಿನಿಂದಲೂ ಅರಬ್ಬರು ಸಂಪರ್ಕವನ್ನು ಪಡೆದಿದ್ದರು. ಅವರು ವ್ಯಾಪಾರದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತಾರೆ. ಭಾರತವನ್ನು ಪ್ರವೇಶ ಮಾಡಿದಾಗ ಇಲ್ಲಿನ ಗ್ರಂಥಗಳನ್ನು ಪಡೆದು ತಮ್ಮ ಪ್ರದೇಶಕ್ಕೆ ಅವರು ಒಯ್ತಾರೆ. ಜ್ಯೋತಿಷ್ಯ ವಿಜ್ಞಾನವು ಭಾರತದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು ಆ ಅವಧಿಯಲ್ಲಿ. ಈ ಭೂಗೋಳ ಶಾಸ್ತ್ರದ ಜೊತೆಗೆ ಜ್ಯೋತಿಷ್ಯದ ಗ್ರಂಥಗಳನ್ನು ಸಹಿತ ವ್ಯಾಪಾರಕ್ಕಾಗಿ ಬಂದಂತಹ ಅರಬ್ಬರು ತಮ್ಮ ಪ್ರದೇಶಕ್ಕೆ ಒಯ್ತಾ ಇದ್ರಂತವರು. ಆ ಭೂಗೋಳ ಮತ್ತು ಜ್ಯೋತಿಷ್ಯ ಈ ಎರಡು ಶಾಸ್ತ್ರಗಳು ಭಾರತದಲ್ಲಿ ರಚನೆಯಾದಂಥವುಗಳು ಸಂಸ್ಕೃತ ಭಾಷೆಯಲ್ಲಿದ್ದು, ಆ ಸಂಸ್ಕೃತ ಭಾಷೆಯಲ್ಲಿರುವಂತಹ ಈ ಕೃತಿಗಳನ್ನ ಅವರು ಅರಬ್ ಭಾಷೆಗೆ ಭಾಷಾಂತರಗೊಳಿಸ್ತಾರೆ. ಅಂದು ನಾಗರಿಕತೆಯನ್ನು ಕೆಲವು ನಾಗರಿಕತೆ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಭಾರತ ಒಂದಾಗಿತ್ತು. ಅಂದ್ರೆ ಅಂದು ಭಾರತೀಯ ಸಂಸ್ಕೃತಿ ಉನ್ನತ ಮಟ್ಟದಲ್ಲಿ ಇತ್ತು. ಆ ಭಾರತೀಯ ಉನ್ನತ ಮಟ್ಟದ ಸಂಸ್ಕೃತಿಯ ಜೊತೆಗೆ ಸಂಪರ್ಕವನ್ನು ಪಡೆದಂತಹ ಅರಬ್ಬರು ಈ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಾರೆ. ಇಲ್ಲಿರುವಂತಹ ಗ್ರಂಥಗಳನ್ನ ತಮ್ಮ ಪ್ರದೇಶಕ್ಕೆ ಒಯ್ತಾರೆ. ಹಾಗಾಗಿ ಭಾರತೀಯರ ಸಂಸ್ಕೃತಿಯು ಸಹಿತ ಅವರಿಗೆ ಭೌಗೋಳಿಕ ಜ್ಞಾನವನ್ನು ಪಡೆಯಲಿಕ್ಕೆ ಸಾಕಷ್ಟು ಪೂರಕವಾಗಿ ಪರಿಣಮಿಸುತ್ತದೆ. ಮುಂದಿನ ಅಂಶ ಅರಬ್ಬರಿಗೆ ಇದ್ದಂತಹ ಕುತೂಹಲ ಮತ್ತು ಮುಕ್ತ ಮನಸ್ಸು. ಅರಬ್ಬರು ಅತ್ಯಂತ ಕುತೂಹಲಕಾರಿ ಮನೋಭಾವನೆಯನ್ನು ಹೊಂದಿದ್ದರು. ಒಂದು ಯಾವುದೇ ವಿಷಯವನ್ನು ನೋಡಿದರೆ, ಒಂದು ಹೊಸ ಪ್ರದೇಶವನ್ನ ಅಥವಾ ಕ್ಷೇತ್ರವನ್ನು ನೋಡಿದರೆ ಅದರ ಬಗ್ಗೆ ಅವರಿಗೆ ಆಸಕ್ತಿ ಕೆರಳ್ತಾ ಇತ್ತು. ಅವುಗಳ ಬಗ್ಗೆ ವಿವರಣೆ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾ ಇದ್ದರು. ಅದೇ ಒಂದು ಹಂತದಲ್ಲಿ ಮುಕ್ತ ಮನಸ್ಸನ್ನು ಸಹಿತ ಅವರು ಹೊಂದಿರ್ತಾರೆ. ಅಂದ್ರೆ ಹೊರಗಿನಿಂದ ಬಂದಂತ ಎಲ್ಲಾ ಜ್ಞಾನವನ್ನ ಮುಕ್ತ ಮನಸ್ಸಿನಿಂದ ಯಾವುದೇ ಹಿಂದು ಮುಂದೆ ನೋಡುವಂತ ಭಾವನೆ ಇಲ್ಲದೆ ಮುಕ್ತವಾಗಿ ಸ್ವಾಗತವನ್ನು ಮಾಡಿ ಅಭಿವೃದ್ಧಿ ಪಡಿಸಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇರ್ತಾರೆ. ಖಲೀಫ್ ಅಲ್ ಮೆಮೂನ್ ಅನ್ನುವಂತಹ ಅರಸ ಕ್ರಿಶ್ಚಿಯನ್, ಯಹೂದಿ ಮತ್ತು ನೆಸ್ಟೋರಿಯನ್ ಅನ್ನುವಂತಹ ವಿದ್ವಾಂಸರಿಗೆ ರಾಜಾಶ್ರಯ ನೀಡುತ್ತಾರೆ. ಆ ಕ್ರಿಶ್ಚಿಯನ್, ಯಹೂದಿ, ನೆಸ್ಟೋರಿಯನ್ ಧರ್ಮದ ವಿದ್ವಾಂಸರನ್ನ ಬಾಗ್ದಾದಿಗೆ ಅವರು ಆಮಂತ್ರಣ ನೀಡುತ್ತಾರೆ. ಅನೇಕ ಬೇರೆ ಬೇರೆ ಧರ್ಮದ ವಿದ್ವಾಂಸರನ್ನ ಬಾಗ್ದಾದಿಗೆ ಕರೆಸಿ ಅವರಿಗೆ ಸಾಕಷ್ಟು ಸಹಾಯ ನೀಡುವುದರ ಮೂಲಕ, ರಾಜಾಶ್ರಯವನ್ನು ನೀಡುವುದರ ಮೂಲಕ ಹಳೆಯ ಗ್ರಂಥಗಳನ್ನೆಲ್ಲ ಹೊಸದಾಗಿ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಅವರಿಂದ ಅವುಗಳನ್ನ ತರ್ಜುಮೆಯನ್ನ ಮಾಡಿಸ್ಕೊಳ್ತಾರೆ. ಹಾಗಾಗಿ ಇವರು ರಾಜಾಶ್ರಯವನ್ನು ನೀಡಿದ್ದು ಸಹಿತ ಭೌಗೋಳಿಕ ಜ್ಞಾನದ ಪ್ರಗತಿಗೆ ಪ್ರಮುಖ ಅಂಶವಾಗಿ ಪರಿಣಮಿಸಿಬಿಡುತ್ತದೆ. ಗ್ರೀಕೋ ರೋಮನರ ಗ್ರಂಥಗಳನ್ನ ತಮ್ಮ ಭಾಷೆಗೆ ಭಾಷಾಂತರ ಮಾಡಲಿಕ್ಕೆ ಅಲ್ಲಲ್ಲಿ ಗ್ರಂಥಾಲಯಗಳನ್ನು ಸಹಿತ ಇವರು ರಚನೆ ಮಾಡ್ತಾರೆ. ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಗ್ರೀಕೋ ರೋಮನರ ಕೃತಿಗಳನ್ನು ಸಂಗ್ರಹ ಮಾಡ್ತಾರೆ. ಅಷ್ಟೇ ಪ್ರಮಾಣದೊಳಗೆ ಖರ್ಚು ಮಾಡಿ ಪ್ರಪಂಚದಾದ್ಯಂತ ಇರುವಂತಹ ವಿವಿಧ ಧರ್ಮಗಳ, ವಿವಿಧ ಪ್ರದೇಶಗಳ ವಿದ್ವಾಂಸರನ್ನ ತಮ್ಮಲ್ಲಿ ಕರೆಸ್ತಾರೆ. ತಮ್ಮಲ್ಲಿ ಕರೆಸಿ ಬೇರೆ ಬೇರೆ ಕೃತಿಗಳನ್ನ ತಮ್ಮ ಭಾಷೆಗೆ ಅವರು ಭಾಷಾಂತರಗೊಳಿಸ್ತಾರೆ. ಅದಕ್ಕಾಗಿ ಸಾಕಷ್ಟು ಶ್ರಮವನ್ನು ಅವರು ವಹಿಸ್ತಾರೆ. ಭಾರತೀಯರಿಗೆ ಬಾಗ್ದಾದಿಗೆ ಆಮಂತ್ರಣ ನೀಡ್ತಾರೆ. ಭಾರತೀಯ ಸಂಸ್ಕೃತ ಪಂಡಿತರು ಬಾಗ್ದಾದಿಗೆ ಹೋಗ್ತಾರೆ. ತಮ್ಮ ಕೃತಿಗಳನ್ನು ತಗೊಂಡು ಹೋಗಿ ಅಲ್ಲಿ ಆ ಕೃತಿಗಳನ್ನ ತಮ್ಮ ಭಾಷೆಗೆ ಭಾಷಾಂತರ ಮಾಡಿಕೊಳ್ತಾರೆ. ಮುಂದೆ ಆರ್ಯಭಟನ ಸೂರ್ಯ ಸಿದ್ಧಾಂತವನ್ನು ಸಹಿತ
ಭಾರತೀಯರ ಪ್ರಮುಖ ಒಂದು ಕೃತಿ ಸೂರ್ಯ ಸಿದ್ಧಾಂತ. ಆ ಸೂರ್ಯ ಸಿದ್ಧಾಂತವನ್ನು ಸಹಿತ ಅರಬ್ ಭಾಷೆಗೆ ಭಾಷಾಂತರವನ್ನ ಮಾಡ್ತಾರೆ. ಹೀಗೆ ಅರಬ್ಬರು, ಗ್ರೀಕರು, ರೋಮನ್ನರು, ಇರಾನಿಯನ್ನರು, ಭಾರತೀಯರು, ಚೀನೀಯರು ಈ 5 ಪ್ರದೇಶಗಳ ಸಂಸ್ಕೃತಿಯನ್ನ ತಮ್ಮ ಪ್ರದೇಶದಲ್ಲಿ ಕರೆದುಕೊಂಡು ಹೋಗಿ ಆ ಸಂಸ್ಕೃತಿಯ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡು ಅವರ ಗ್ರಂಥಗಳನ್ನು ತಮ್ಮ ಭಾಷೆಗೆ ಭಾಷಾಂತರ ಮಾಡುವ ಮೂಲಕ ಈ ಸಂಸ್ಕೃತಿಗಳನ್ನು ಅವರು ಪಡ್ಕೊಳ್ತಾರೆ. ಹಾಗಾದ್ರೆ ಈ ಎಲ್ಲ ಗ್ರೀಕ್, ರೋಮನ್, ಇರಾನಿಯನ್, ಇಂಡಿಯನ್, ಚೈನೀಸ್ ಸಂಸ್ಕೃತಿ, ವೈವಿಧ್ಯಮಯವಾದ ಸಂಸ್ಕೃತಿಯ ಪರಿಚಯವನ್ನು ಪಡೆದಂತಹ ಅರಬ್ಬರು ಈ ಸಂಸ್ಕೃತಿಯೊಂದಿಗೆ ಹೊಂದಿರುವಂತಹ ಸಂಬಂಧದ ಆಧಾರದ ಮೇಲಿಂದ ಸಾಕಷ್ಟು ಬೆಳವಣಿಗೆ ಹೊಂದಲಿಕ್ಕೆ ಕಾರಣೀಭೂತವಾಗಿರುತ್ತದೆ. ಮುಂದೆ ಇಸ್ಲಾಂ ಸಹೋದರತ್ವ. ಇಸ್ಲಾಂ ವ್ಯಕ್ತಿಗಳು ಸಹೋದರತಾ ಮನೋಭಾವನೆಯನ್ನು ಹೊಂದಿದವರಾಗಿರ್ತಾರೆ. ಅವರು ಸಹೋದರತಾ ಭಾವನೆಯನ್ನು ಹೊಂದಿರುವ ಕಾರಣ ಇಸ್ಲಾಂ ಪ್ರವಾಸಿಗರು ಪ್ರಪಂಚದ ಯಾವುದೇ ಪ್ರದೇಶಕ್ಕೆ ಹೋದ ಸಹಿತ ಎಲ್ಲರೂ ಇವರು ಇಸ್ಲಾಂ ಅಂದ್ಕೊಳ್ಳೇನೆ ಅವ್ರನ್ನ ಆ ಅವಧಿಯೊಳಗ ಸ್ವಾಗತ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಪ್ರಪಂಚದಾದ್ಯಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ನಿರ್ಭೀತರಾಗಿ ಅಡ್ಡಾಡ್ತಾರೆ. ತಮ್ಮ ಜೀವನದಾದ್ಯಂತ ಪೂರ್ತಿ 100 ಮೈಲುಗಳ ಅಂತರವನ್ನು ಅವರು ಕ್ರಮಿಸ್ತಾರೆ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಅರಬ್ ವಿದ್ವಾಂಸರಿಗೆ ರಾಜಾಶ್ರಯ ದೊರೆಯುತ್ತದೆ. ಭಾರತ ಇರ್ಬೋದು, ಚೀನಾ ಇರ್ಬೋದು, ಇನ್ನಾವುದೇ ಪ್ರದೇಶಗಳಿರ್ಬೋದು, ಇಲ್ಲಿ ಅರಬ್ ವಿದ್ವಾಂಸರು ಬಂದಾರೆ ಅಂತಂದ್ರೆ ಅವರಿಗೆ ಇಲ್ಲಿರುವಂತಹ ಅರಸರು ರಾಜಾಶ್ರಯವನ್ನು ನೀಡ್ತಿದ್ರಂತೆ. ಜೊತೆಗೆ ಅವರಿಗೆ ಅದ್ದೂರಿ ಸ್ವಾಗತವನ್ನು ಮಾಡಿ ಅವರಿಗೆ ತಮ್ಮ ಆಸ್ಥಾನದಲ್ಲಿ ಇರ್ಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಿದ್ರು. ಹಾಗಾಗಿ ಇವರು ನಿರ್ಭೀತಿಯಿಂದ ಎಲ್ಲಾ ಕಡೆ ಅರಬ್ ಪ್ರವಾಸಿಗರು ಪ್ರಪಂಚದಾದ್ಯಂತ ಸಂಚಾರವನ್ನು ಮಾಡ್ತಾರೆ. ಪ್ರಪಂಚದಾದ್ಯಂತ ಸಂಚಾರ ಮಾಡಿದಾಗ ಬೇರೆ ಬೇರೆ ಪ್ರದೇಶಗಳ ಬಗ್ಗೆ, ಬೇರೆ ಬೇರೆ ಸಂಸ್ಕೃತಿಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅಲ್ಲಿರುವಂತಹ ಸಂಸ್ಕೃತಿ, ಅಲ್ಲಿರುವಂತಹ ಭೌಗೋಳಿಕ ಅಂಶ, ಅವುಗಳ ಪರಸ್ಪರ ಸಂಬಂಧವನ್ನು ಕಾಣ್ತಾರೆ. ಅವುಗಳ ವಿವರಣೆಯನ್ನು ಸಹಿತ ಇವರು ಮಾಡ್ತಾರೆ. ಮುಂದೆ ಧಾರ್ಮಿಕ ಪ್ರವಾಸಗಳು. ಇಸ್ಲಾಂ ವ್ಯಕ್ತಿಗಳು ಧಾರ್ಮಿಕ ಪ್ರವಾಸದಲ್ಲಿ ಸಿದ್ಧಹಸ್ತರು. ಅವರ ಪ್ರಕಾರ ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಾ ಧಾರ್ಮಿಕ ಕ್ಷೇತ್ರವನ್ನ ನೋಡಬೇಕು ಅನ್ನೋದು ಅವರ ಭಾವ. ನಮ್ಮ ಹಿಂದೂಗಳಲ್ಲಿ ಕಾಶಿ, ರಾಮೇಶ್ವರ ಅಂತ ಇರ್ತಾರೆ, ತೀರ್ಥಯಾತ್ರೆಗಳಂತೇಳಿ. ಅದೇ ರೀತಿ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಜನಾಂಗವು ಜೀವನದಲ್ಲಿ ಒಮ್ಮೆಯಾದರೂ ಮಕ್ಕಾಕ್ಕೆ ಹೋಗಲೇಬೇಕು ಅವರ ಒಂದು ಸಂಕಲ್ಪ. ಹಾಗಾದ್ರೆ ಮೆಕ್ಕಾಕ್ಕೆ ಹೋಗ್ಬೇಕಾದ್ರೆ ಬೇರೆ ಬೇರೆ ದೂರ ರಾಷ್ಟ್ರಗಳಿಂದ ಮುಸ್ಲಿಂ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಆ ಹೆಚ್ಚು ಕಡಿಮೆ ಕಾಲ್ನಡಿಗೆಯಿಂದ ಬರ್ತಾ ಇದ್ದರು. ಹಾಗಾದ್ರೆ ಕಾಲ್ನಡಿಗೆಯಿಂದ ಇರಬಹುದು, ಸಾಗರ ಮಾರ್ಗಗಳಿಂದ ಇರಬಹುದು, ಜಲ ಮಾರ್ಗಗಳಿಂದ ಬರಬೇಕಾದ್ರೆ ಅವರು ಮಾರ್ಗದುದ್ದಕ್ಕೂ ಸಾಕಷ್ಟು ಕಷ್ಟ, ನಷ್ಟ, ತೊಂದರೆಗಳನ್ನ ಅನುಭವಿಸ್ತಾ ಇದ್ರು. ಈಗಿನ ಆಗ ಅಲ್ಲದೆ ನಗರಗಳಾಗಲಿ ಯಾವುದೇ ವ್ಯವಸ್ಥೆಗಳಾಗಲಿ ಇರ್ತಿರ್ಲಿಲ್ಲ. ಅವರು ಹಾಗೆ ನಡೀತಾ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು ಎದುರಾಗ್ತಾ ಇದ್ದವು. ಜೊತೆಗೆ ಅವರು ವಿಶಾಲವಾದ ಅತಿ ದೂರದ ದಾರಿಯನ್ನು ಕ್ರಮಿಸಬೇಕಾದ ಕಾರಣ ಅವರು ವಿಭಿನ್ನ ಲಕ್ಷಣವುಳ್ಳ ಪ್ರದೇಶವನ್ನು ದಾಟಿ ಹೋಗ್ಬೇಕಾಗ್ತಿತ್ತು. ಈ ಮಾರ್ಗದುದ್ದಕ್ಕೂ ಇದ್ದಂಥ ಕಷ್ಟ ನಷ್ಟಗಳು, ಆ ವಿಭಿನ್ನ ಲಕ್ಷಣವುಳ್ಳ ಪ್ರದೇಶಗಳು, ಇವುಗಳನ್ನ ಅವರು ವೀಕ್ಷಣೆಯನ್ನು ಮಾಡಿದಾಗ ಅವರ ಜ್ಞಾನದ ಪರಿಧಿಯು ಸಾಕಷ್ಟು ವಿಸ್ತಾರಗೊಳ್ತಾ ಹೋಗ್ತದೆ. ಹಾಗಾದ್ರೆ ತಮ್ಮ ಪ್ರದೇಶನೇ ಬೇರೆ, ಹೋಗುವಂತ ಪ್ರದೇಶ ಬದಲಾವಣೆ ಹೊಂದುತ್ತಾ ಬೇರೆ ಬೇರೆ ಪರಿಸರವನ್ನ ಇವರು ಪ್ರವೇಶ ಮಾಡ್ತಾ ಇರ್ತಾರೆ. ಅಲ್ಲಿರುವಂತಹ ಬೇರೆ ಬೇರೆ ವೈವಿಧ್ಯಮಯವಾದ ಪರಿಸರದ ಬಗ್ಗೆ ಇವರಿಗೆ ಹೆಚ್ಚು ಕುತೂಹಲ ಮೂಡುತ್ತದೆ. ಆ ಒಂದು ಪ್ರದೇಶವನ್ನು ಸ್ವತಃ ವೀಕ್ಷಣೆ ಮಾಡ್ತಾರೆ. ಹಾಗಾದ್ರೆ ನಮ್ಮ ಪ್ರದೇಶ ಹೀಗೆ, ಈ ಪ್ರದೇಶ ಹಾಗೆ ಅನ್ನುವಂತಹ ಒಂದು ಅವರ ವಿಭಿನ್ನತೆಯಿಂದಾಗಿ, ಪರಿಸರ ವಿಭಿನ್ನತೆಯನ್ನು ಕಂಡಂತಹ ಅರಬ್ಬರು ಸಾಕಷ್ಟು ಜ್ಞಾನವನ್ನ ಸಂಪಾದನೆಯನ್ನು ಮಾಡ್ತಾರೆ. ಅಂದ್ರೆ ಮಾರ್ಗದುದ್ದಕ್ಕೂ ಹೋಗ್ಬೇಕಾದ್ರೆ ತಾವೇನೇನು ನೋಡ್ತಾ ಇದ್ದರು ಅವುಗಳ ಬಗ್ಗೆ ವಿವರಣೆಯನ್ನ ಸಂಗ್ರಹ ಮಾಡ್ತಿದ್ರು. ಆ ಸಂಗ್ರಹಿಸಿದ ವಿವರಣೆಯನ್ನ ಗ್ರಂಥಗಳ ರೂಪದಲ್ಲಿ ರಚನೆಯನ್ನ ಮಾಡ್ತಾ ಇದ್ದರು. ಹಾಗಾಗಿ ಧಾರ್ಮಿಕ ಪ್ರವಾಸವು ಸಹಿತ ಅರಬ್ಬರಿಗೆ ಭೂಗೋಳಕ್ಕೆ ಕೊಡುಗೆ ನೀಡಲಿಕ್ಕೆ ಒಂದು ಕಾರಣ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್, ಶುಭ್ರವಾದ ಆಕಾಶ. ಅರಬ್ ಸಾಮ್ರಾಜ್ಯ ಅತ್ಯಂತ ವಿಸ್ತಾರವಾಗಿರುವ ಕಾರಣ ಅರಬ್ಬರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ವಿಶಾಲವಾದ ಪ್ರದೇಶದಲ್ಲಿ ಸಂಚಾರ ಮಾಡಲಿಕ್ಕೆ ಮುಕ್ತವಾದ ಅವಕಾಶವಿತ್ತು. ಇನ್ನು ಅರಬ್ ಪ್ರದೇಶವು ಆಗಲೇ ಹಿಂದೆ ಹೇಳಿದಂತೆ ಅರೆ ಶುಷ್ಕ ಮತ್ತು ಶುಷ್ಕ ಪ್ರದೇಶವಾಗಿದೆ. ಮರುಭೂಮಿ ಪ್ರದೇಶ ವಿಶಾಲವಾಗಿದೆ.
ಹಾಗಾಗಿ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ, ಅದು ಶುಷ್ಕ ಅರೆಶುಷ್ಕವಾಗಿರೋದ್ರಿಂದ ವರ್ಷದ ದೀರ್ಘಕಾಲ ಮೋಡರಹಿತವಾದ ನಿರಭ್ರವಾದ ಆಕಾಶ ಕಂಡು ಬರ್ತದೆ. ಹೀಗೆ ದೀರ್ಘಕಾಲ ನಿರಭ್ರವಾದ ಆಕಾಶ ಇರುವುದರಿಂದ ಅವರು ರಾತ್ರಿ ವೇಳೆ ಆಕಾಶ ಕಾಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅದು ಹೆಚ್ಚು ಸೂಕ್ತವಾದಂತಹ ಪರಿಸರ ಕಂಡು ಬರ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ, ಆಮೇಲೆ ಉಪಗ್ರಹ ಇರಬಹುದು, ಯಾವುದೇ ಆಕಾಶ ಕಾಯಗಳಿರಬಹುದು, ಇವುಗಳ ಕುತೂಹಲಕ್ಕೆ ಅದು ಕಾರಣೀಭೂತವಾಗ್ತದೆ. ರಾತ್ರಿ ವೇಳೆ ನೋಡಿದಾಗ ಅನೇಕ ಆಕಾಶ ಕಾಯಗಳನ್ನು ನೋಡ್ತಾರೆ, ಅವುಗಳಲ್ಲಿ ವಿಭಿನ್ನತೆಯನ್ನು ಕಾಣ್ತಾರೆ, ಆ ವಿಭಿನ್ನತೆಯನ್ನ ಅವರು ಅಧ್ಯಯನ ಮಾಡ್ತಾರೆ. ಹಾಗಾಗಿ ಅವರು ಸ್ವಂತ ಆ ರಾತ್ರಿ ವೇಳೆ ಸ್ವಚ್ಛವಾದ ಆಕಾಶವನ್ನ ವೀಕ್ಷಣೆ ಮಾಡುವುದರ ಮೂಲಕ ಅನೇಕ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಹಾಗಾಗಿ ಅದು ಖಗೋಳ ವಿಜ್ಞಾನದ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ಹೀಗೆ ಇವರು ಸ್ವಚ್ಛವಾದ ಆಕಾಶದಲ್ಲಿ ಆಕಾಶ ಕಾಯಗಳ ವೀಕ್ಷಣೆ ಮಾಡಿ ಅಧ್ಯಯನವನ್ನ ಮಾಡ್ತಾರೆ. ಇನ್ನು ಕಡೆಯ ಒಂದು ಅಂಶ ಸಾಗರಯಾನಗಳು. ಅರಬ್ಬರು ವ್ಯಾಪಾರಿ ಮನೋಭಾವನೆಯನ್ನು ಹೊಂದಿದ್ದರು, ಜೊತೆಗೆ ಸಾಮ್ರಾಜ್ಯ ವಿಸ್ತಾರ ಮಾಡುವಂತ ಒಂದು ಮಹೋನ್ನತ ಆಶೆಯನ್ನ ಅವರು ಹೊಂದಿರ್ತಾರೆ. ಹಾಗಾಗಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಸುತ್ತಲಿನ ಪ್ರದೇಶಗಳನ್ನು ಗೆಲ್ಲೋದು ಅನಿವಾರ್ಯವಾಗ್ತದೆ. ಆ ಸುತ್ತಲಿನ ಪ್ರದೇಶಗಳನ್ನು ಗೆಲ್ಲಲಿಕ್ಕೆ ಅವರು ಜಲ ಪರ್ಯಟನೆಯನ್ನು ಕೈಗೊಳ್ತಾರೆ. ಜಲ ಪರ್ಯಟನೆಯನ್ನು ಕೈಗೊಂಡಾಗ ಜೊತೆಗೆ ವ್ಯಾಪಾರದ ಮನೋಭಾವನೆ ಸಹಿತ ಇರ್ತಾ ವ್ಯಾಪಾರಕ್ಕಾಗಿ ಜನರು ಹೋಗ್ತಾ ಇರ್ತಾರೆ. ಹೀಗೆ ಅವರು ಜಲ ಪರ್ಯಟನೆ ಕಂಡುಕೊಂಡಾಗ ಸಾಗರಗಳಲ್ಲಿ ಚಲನೆ ಮಾಡಬೇಕಾದ್ರೆ ಸಾಗರಗಳಲ್ಲಿ ವಿವಿಧ ಅಂಶಗಳನ್ನ, ವಿವಿಧ ವಿಭಿನ್ನತೆಗಳನ್ನು ಅವರು ಕಾಣ್ತಾರೆ. ತಮ್ಮ ಮಾರ್ಗದುದ್ದಕ್ಕೂ ಬೇರೆ ಬೇರೆ ಪರಿಸರ ಎದುರಾಗ್ತದೆ, ಆ ಪರಿಸರದ ಬಗ್ಗೆ ಅವರು ಅಧ್ಯಯನವನ್ನು ಮಾಡ್ತಾರೆ. ಉದಾಹರಣೆಗೆ ಸಾಗರಗಳಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಲವಣತೆಯ ಬಗ್ಗೆ ಅರಿವು ಮೂಡ್ತದೆ. ಯಾಕಂದ್ರೆ ಸಾಗರ ನೀರು ಉಪ್ಪುಪ್ಪಾಗಿರ್ತದೆ, ಅದು ಯಾಕೆ ಉಪ್ಪಾಗಿದೆ, ಏಕೆ, ಕಾರಣ ಅನ್ನೋದು ಉದಾಹರಣೆ. ಆಮೇಲೆ ಮಾರುತಗಳು ವರ್ಷದ ಒಂದು ಅವಧಿಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಅವಧಿಯಲ್ಲಿ ಒಂದು ಕಡೆಯಿಂದ ಬೀಸ್ತಾ ಇರ್ತವೆ. ಆಗ ಜಲ ಪರ್ಯಟನೆ ಸಂಪೂರ್ಣವಾಗಿ ಮಾರುತಗಳಿಂದನೇ ನಡೀತಾ ಇತ್ತು. ಹಾಗಾದ್ರೆ ಮಾರುತಗಳು ಯಾವ ಕಡೆ ಬೀಸ್ತವೆ, ಯಾವ ಕಡೆ ಬೀಸೋದಿಲ್ಲ ಅನ್ನೋದು ಸಾಗರಗಳಲ್ಲಿ ನಮ್ಗೆ ಹೆಚ್ಚು ಗಮನಕ್ಕೆ ಬರ್ತಕ್ಕಂದ್ರೆ ಅಲ್ಲಿರುವಂತಹ ನೌಕೆಗಳು ಚಲಿಸಬೇಕಾದ್ರೆ ಮಾರುತಗಳು ಯಾವ ದಿಕ್ಕಿಗೆ ಹೋಗ್ತಾವಲ್ಲ ಆ ದಿಕ್ಕಿಗೆ ನೌಕೆಗಳು ಚಲಿಸ್ತಾ ಇರ್ತವೆ. ಹಾಗೆ ಜಲ ಪರ್ಯಟನೆ ಕೈಗೊಂಡಾಗ ಅವರಿಗೆ ಮಾರುತಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಆಮೇಲೆ ಹವಾಮಾನದ ಬಗ್ಗೆ ಸಾಕಷ್ಟು ಮಾಹಿತಿ, ವಾಯುಗುಣದ ಬಗ್ಗೆ ಇವರು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ರೀತಿಯ ವಾಯುಗುಣ, ವಾತಾವರಣ, ಹವಾಮಾನವನ್ನು ನೋಡ್ತಾರೆ. ಹಾಗಾಗಿ ವಿಭಿನ್ನ ವಾಯುಗುಣದ ಬಗ್ಗೆ ಅವರಿಗೆ ಜ್ಞಾನ ಮೂಡುತ್ತದೆ, ಅರಿವು ಅಧಿಕವಾಗ್ತದೆ. ಆಮೇಲೆ ಬೇರೆ ಬೇರೆ ಪ್ರದೇಶಗಳನ್ನು ಇವರು ಗೆದ್ದುಕೊಂಡ ಕಾರಣ ಬೇರೆ ಬೇರೆ ಪ್ರದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಪರ್ಕವನ್ನು ಇಟ್ಟುಕೊಂಡು ವ್ಯಾಪಾರಕ್ಕಾಗಿ ಬೇರೆ ಬೇರೆ ಪ್ರದೇಶಗಳನ್ನ ಪರ್ಯಟನೆ ಮಾಡುವ ಕಾರಣ ಬೇರೆ ಬೇರೆ ಪ್ರದೇಶಗಳ ಜೀವನ ಶೈಲಿಯ ಮಾದರಿಗಳನ್ನು ಸಹಿತ ಇವರು ಕಂಡುಕೊಳ್ತಾರೆ. ಹಾಗಾಗಿ ಇವರು ಸಾಗರಯಾನದ ಮೂಲಕ ಹೋಗ್ಬೇಕಾದ್ರೆ ಲವಣತೆ, ಮಾರುತ, ವಾಯುಗುಣ, ಬೇರೆ ಬೇರೆ ಪ್ರದೇಶಗಳ ಜೀವನ ಶೈಲಿಯನ್ನ ಸ್ವತಃ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿ ಅವುಗಳಿಗೆ ವಿಭಿನ್ನತೆಗೆ ಕಾರಣಗಳು ಏನು, ಯಾಕೆ, ಹೇಗೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಒಟ್ಟಾರೆ ಈ ಅಂಶಗಳು ಅರಬ್ ಭೂಗೋಳ ಶಾಸ್ತ್ರಜ್ಞರಿಗೆ ಭೂಗೋಳ ಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿಕ್ಕೆ ಕಾರಣವಾಗ್ತವೆ. ಹಾಗಾಗಿ ಹಿಂದೆ ಗ್ರೀಕೋ ರೋಮನ್ನರಿಂದ ಬಂದಂತ ಜ್ಞಾನವನ್ನ ನಡುವೆ ಸ್ವಲ್ಪ ಗ್ಯಾಪ್ ಆದರೂ ಸಹಿತ ಪುನಃ ಅರಬ್ಬರು ಏನ್ ಮಾಡ್ತಾರೆ, ಅವುಗಳನ್ನು ಸಂಗ್ರಹ ಮಾಡಿ ಆ ಜ್ಞಾನವನ್ನ ಸಾಕಷ್ಟು ಶ್ರಮ ವಹಿಸಿ ಖರ್ಚು ಮಾಡಿ ಅಂದಿನ ಒಂದು ಅರಬ್ ಅರಸರು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡಿ, ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿ, ಆಮೇಲೆ ಬಾಗ್ದಾದ್ ಅನ್ನುವಂತ ಒಂದು ಪ್ರಪಂಚದಲ್ಲಿಯೇ ಪ್ರಮುಖ ಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿ ಪ್ರಪಂಚದಾದ್ಯಂತ ಇರುವಂತಹ ಬೇರೆ ಬೇರೆ ಧರ್ಮಗಳ ಎಲ್ಲಾ ವಿದ್ವಾಂಸರನ್ನು ಅಲ್ಲಿಗೆ ಕರೆಸುವ ಮೂಲಕ ಪ್ರಪಂಚದಲ್ಲಿರುವಂತಹ ಗ್ರೀಕೋ ರೋಮನ್, ಭಾರತೀಯ, ಚೀನೀಯ ಕೃತಿಗಳನ್ನ ಅರಬ್ ಭಾಷೆಗೆ ಭಾಷಾಂತರ ಮಾಡುವ ಮೂಲಕ ಅವುಗಳ ಆಧಾರದ ಮೇಲಿಂದ ತಾವು ಸ್ವತಃ ಗ್ರಂಥಗಳ ರಚನೆ ಮಾಡುವ ಮೂಲಕ ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಮಧ್ಯಯುಗದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಅವರು ನೀಡುತ್ತಾರೆ. ಇನ್ನು ಮುಂದಿನ ಅವಧಿಯಲ್ಲಿ ಒಂದೊಂದು ಭೂಗೋಳ ಶಾಸ್ತ್ರಜ್ಞರ ಒಬ್ಬೊಬ್ಬ ಅರಬ್ ಭೂಗೋಳ ಶಾಸ್ತ್ರ